ಇನ್ನು ಆನೆ ದಾಳಿಯಿಂದಾಗಿ ಕೇರಳದ ಒಬ್ಬ ವ್ಯಕ್ತಿ ಏನು ಸಾವನ್ನಪ್ಪಿದ ಆತನಿಗೆ ಕೊಟ್ಟಂತಹ ಒಂದು ಪರಿಹಾರ ಏನಿತ್ತು ಅದು ಸಾಕಷ್ಟು ಒಂದು ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಮಾತಾಡಿದ್ದಾರೆ. ಮಾನವೀಯತೆ ಆಧಾರದ ಮೇಲೆ ನಾವು ಪರಿಹಾರ ಘೋಷಣೆಯನ್ನ ಮಾಡಿದ್ದೀವಿ. TV9ಗೆ ಸಚಿವ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಈ ವಿಚಾರವನ್ನು ತಿಳಿಸಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕಿಗೂ ಈ ಪರಿಹಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಿಜೆಪಿಯವರು ವಿನಾಕಾರಣ ಇದನ್ನ ಲಿಂಕ್ ಮಾಡ್ತಾ ಇದ್ದಾರೆ. ನವೆಂಬರ್ 30ರಂದು ಹಾಸನದ ಜಿಲ್ಲೆಯಲ್ಲಿ ಆನೆಯನ್ನು ಸೆರೆ ಹಿಡಿಯಲಾಗಿತ್ತು. ಆ ವೇಳೆ ಕಾಡಿಗೆ ಒಂದು ಆನೆಗೆ ರೇಡಿಯೋ ಕಾಲರ್ ಅನ್ನು ಕೂಡ ಅಳವಡಿಸಲಾಗಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಈ ಆನೆ ಬಂಡೀಪುರದಿಂದ ಕ್ರಾಸ್ ಆಗಿ ಕೇರಳ ಕಡೆಗೆ ಹೋಗಿತ್ತು. ಸೊ ಏನಾಗಿದೆ ವಿಚಾರ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಆನೆ ಬಂಡೀಪುರದ ಕಡೆಗೆ ಕ್ರಾಸ್ ಆಗಿ ಏನೋ ದಾರಿ ತಪ್ಪಿ ಹೋಗಿತ್ತಷ್ಟೇ. ಸೊ ಕೇರಳದಲ್ಲಿ ಆ ಆನೆ ತುಳಿತಕ್ಕೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದ. ಸೊ ಹಾಗಾಗಿ ಒಂದು ಮಾನವೀಯತೆಯ ಆಧಾರದ ಮೇಲೆ ಇದು ನಮ್ಮ ಕರ್ನಾಟಕದ ಆನೆ. ಸೊ ಕರ್ನಾಟಕದ ಆನೆ ಆ ಒಂದು ವ್ಯಕ್ತಿಯನ್ನ ತುಳಿದು ಸಾಯಿಸ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತುಗಳನ್ನು ಈಶ್ವರ್ ಖಂಡ್ರೆ ಹೇಳಿದರೆ. ನಮ್ಮ ಪ್ರತಿನಿಧಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈಶ್ವರ್ ಖಂಡ್ರೆ. ಬನ್ನಿ ನೋಡೋಣ. ಕೇರಳದಲ್ಲಿ ಆನೆ ದಾಳಿಗೆ ಮೃತಪಟ್ಟಂತಹ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪರಿಹಾರ ಕೊಟ್ಟಂತಹ ವಿಚಾರ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇರುವಂತದ್ದು. ಅದೇ ಅಧಿವೇಶನದಲ್ಲೂ ಕೂಡ ಕೋಲಾಹಲ ಕೂಡ ಎಬ್ಬಿಸಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಸ್ವತಃ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರನ್ನ ಮಾತಾಡ್ತೇನೆ. ಸರ್, ಈಗ ಬಿಜೆಪಿಯವರು ನಿನ್ನಿಂದಲೂ ಕೂಡ ಒಂದು ರೀತಿ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ತೆರಿಗೆ ನಮ್ಮ ಹಾಕುವಂತ ಕಾಂಗ್ರೆಸ್ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಈಗ ನಮ್ಮ ರಾಜ್ಯದ ತೆರಿಗೆ ಬೇರೆ ರಾಜ್ಯಕ್ಕೆ ಹರಿದು ಹೋಗ್ತಾ ಇದೆ ಅಂತ. ನೋಡಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಅದು ಅದಕ್ಕೆ ಮತ್ತು ಈಗ ನಾವೇನು ಪರಿಹಾರ ಘೋಷಣೆ ಮಾಡಿದ್ದೀವಿ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ನಾವು ಪರಿಹಾರ ಘೋಷಣೆ ಮಾಡಿದ್ದಂಥದ್ದು ದಯೆ ಮತ್ತು ಮಾನವೀಯತೆ ಆಧಾರದ ಮೇಲೆ. ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಹೇಳಿ ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಹೀಗಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದವನಿಗೆ ಮಾನವೀಯತೆ ಆಧಾರದ ಮೇಲೆ ನಾವು ಇವತ್ತು ಪರಿಹಾರ ಘೋಷಣೆ ಮಾಡಿದರೆ ಅದಕ್ಕೆ BJPಯವರು ತಕರಾರು ಮಾಡ್ತಾರೆ ಅಂತ ಹೇಳಿದರೆ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಅವರು ಬಂಡೀಪುರದಿಂದ ಈ ಆನೆ ಕ್ರಾಸ್ ಆಗಿ ಕೇರಳಕ್ಕೆ ಹೋಗ್ತದೆ. ಕೇರಳದಲ್ಲಿ ಇವತ್ತು ಆನೆ ತುಳಿತಕ್ಕೆ ಒಬ್ಬ ವ್ಯಕ್ತಿ ಬಲಿ ಆಗ್ತಾರೆ. ಆ ವ್ಯಕ್ತಿಯ ಪರಿವಾರದ ಪರಿಸ್ಥಿತಿ ಏನಿದೆ ನೋಡಿದ್ದೀರಾ? ಏನು ನಿಮ್ಮಲ್ಲಿ ಅಲ್ಲಿರುವಂಥ ವಿಧವೆ ಮಹಿಳೆ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಮಾನವೀಯತೆ ಇರಬಾರ್ದಾ? ಇವತ್ತು ದಯೆ ಇರಬಾರ್ದಾ? ಇವತ್ತು BJPಯವರು ಇಷ್ಟು ಅಮಾನವೀಯವಾಗಿ ಅವರು ವರ್ತನೆ ಮಾಡಬೇಕಾ? ಈ ಪ್ರತಿಯೊಂದಕ್ಕೆ ರಾಜಕೀಯ ಮಾಡಬೇಕಾ? ಸಾವಿನಲ್ಲೂ ರಾಜಕೀಯನಾ? ಇವತ್ತು ಹೇಳಿ. ಅವರು ಅಂದ್ರೆ ಕೇರಳ ಸರ್ಕಾರನೇ ₹1 ಕೂಡ ಪರಿಹಾರ ಕೊಟ್ಟಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಈಗ ಅರಣ್ಯ ಇಲಾಖೆಯಿಂದ ರಾಹುಲ್ ಗಾಂಧಿ ಅವರನ್ನ ಮೆಚ್ಚೋದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತ. ನೋಡಿ, ಮಾನ್ಯ ರಾಹುಲ್ ಗಾಂಧಿಯವರು ಅಲ್ಲಿನ ಸಂಸದರು. ಒಬ್ಬ ಸಂಸದರು ನಮಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಅವ್ರು ಹೋಗಿದ್ದಾಗ ಆ ಪರಿವಾರದವರು ಅವರಿಗೆ ಹೇಳ್ತಾರೆ, ಇದು ಕರ್ನಾಟಕದ ಆನೆ ಸರ್, ತಾವು ಹೇಳಿದರೆ ಪರಿಹಾರ ಸಿಗ್ಬೋದು ಅನ್ನುವಂಥ ಮಾತನ್ನು ಅಲ್ಲಿನ ಕೆಲವು ಸ್ಥಳೀಯರು ಹೇಳ್ತಾರೆ. ಹೇಳಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಮನವಿಯನ್ನು ಮಾಡ್ತಾರೆ. ಅವರೇನು ಒತ್ತಡ ಮಾಡಿಲ್ಲ. ಸರಿ, ಕೊನೆ ಪ್ರಶ್ನೆ ಸರ್. ಅಂದರೆ ಈಗ ಸದನದಲ್ಲಿ ವಿಚಾರ ಇವತ್ತು ಪ್ರಸ್ತಾಪ ಆಗುತ್ತೆ. ಸೊ BJP ಮತ್ತು JDS ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ಹೇಳೋದಿಷ್ಟೇ, ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಮಾನವೀಯತೆ ಇರಬೇಕು, ದಯೆ ಇರಬೇಕು. ಇವತ್ತು ಯಾವುದು ಉತ್ತಮವಾಗಿ ಜನರಿಗೆ ಒಳಿತಾಗುವಂಥ ಒಂದು ಸರ್ಕಾರ ತೀರ್ಮಾನ ಮಾಡಿದರೆ ಇವತ್ತು ಅವರು ಅದಕ್ಕೆ ಅಭಿನಂದಿಸಬೇಕು. ಅಥವಾ ಅವರಿಗೆ ರಾಜಕೀಯ ಅಂತ ಅನಿಸಿದರೆ ಸುಮ್ಮನಾದರೂ ಕೂತ್ಕೊಳ್ಳಬೇಕು. ಇವತ್ತೇನು ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಕೊಟ್ಟಂಥ ಪರಿಹಾರ ಏನಿದೆ ಅದಕ್ಕೆ ಒಂದು ದೊಡ್ಡ ವಿಷಯ, ಚರ್ಚೆ ವಿಷಯ ಏನು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ಪುನರ್ವಿಚಾರ ಮಾಡಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಇದಿಷ್ಟು ಕೂಡ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಅಂದರೆ ಈಗ BJP ಮತ್ತು JDS ವಿನಾಕಾರಣ ರಾಜಕೀಯ ಮಾಡ್ತಾ ಇದೆ. ನಾವು ಮಾನವೀಯತೆಯ ದೃಷ್ಟಿಯಿಂದ, ಸೊ ಮಾನವೀಯತೆ ಮೆರೆಯೋದ್ರ ಹಿನ್ನೆಲೆಯಿಂದಾಗಿ, ಅಂದರೆ ಈಗ ನಮ್ಮ ರಾಜ್ಯದ ಆನೆಯಿಂದನೇ ಆ ವ್ಯಕ್ತಿ ಮೃತಪಟ್ಟಿದ್ದು. ಹೀಗಾಗಿ ಮಾನವೀಯತೆಯನ್ನು ಮೆರೆದು ನಾವು ಕೊಡುವಂಥ ಕೆಲಸವನ್ನು ಮಾಡಿದ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.